ಅಂತಲೇ ಇರ್ಬೋದು. ಯಾಕಂದರೆ ನಾವೆಲ್ಲ ನೋಡಿರ್ಬೋದು. ಯಾಕಂದರೆ ಅನೇಕ ರೀತಿಯಲ್ಲಿ ನಮ್ಮ ಗಂಗಾವತಿಯ ಮುಖ್ಯ ಬಸ್ ನಿಲ್ದಾಣದಲ್ಲಿರ್ತಕ್ಕಂಥ ಹಿಂದೂ ಮಹಾಮಂಡಳಿ ಗಣೇಶನ ಒಂದು ಗಣೇಶ ಉತ್ಸವದಲ್ಲಿ ಸಹ ಈ ಬೂದಿ ಬಸವೇಶ್ವರ ಡಯಾಗ್ನೋಸ್ಟಿಕ್ ಅವರು ಪ್ರತಿ ವರ್ಷ ಉಚಿತ BP ಮತ್ತು ಶುಗರ್ನ ಆ ಒಂದು ಸ್ಥಾನವನ್ನಲ್ಲಿ ತೆಗೆದಿರ್ತಾರೆ. ಅದೇ ರೀತಿ ಇನ್ನೊಂದು ಹೆಮ್ಮೆಯ ವಿಚಾರ ಏನಂದರೆ, ಇವಾಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಇರುವಂಥವ್ರಿಗೆ ಅನೇಕ ರೀತಿಯಿಂದ ಬ್ಲಡ್ ತೊಂದರೆ ಇರುತ್ತೆ. ಆಮೇಲೆ ಅವರಿಗೆ BP ಶುಗರಿಂದು ಭಾಳ ಪ್ರಾಬ್ಲಮ್ ಇರುತ್ತೆ. ಈಗ ನಾವೆಲ್ಲರೂ ನೋಡ್ಬೋದು, BP ಶುಗರಿಂದನೇ ಅತಿ ಹೆಚ್ಚು ಸಾವನ್ನು ನೋಡ್ತಿದ್ವಿ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಬೂದಿ ಬಸವೇಶ್ವರ ಡಯಾಗ್ನೋಸ್ಟಿಕ್ನ ನಮ್ಮ ಆತ್ಮೀಯ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಂತ ನಮ್ಮ ಪ್ರದೀಪ್ ಗೌಡ್ರನವರು ಇದನ್ನು ನಮ್ಮ ಪ್ರೀತಿಯ ಸಹೋದರನಾದ ಚೇತನ್ ಗೌಡ ಇವರು ಸಹ ಆ ಒಂದು ವೃತ್ತಿಯಲ್ಲಿ ತೊಡಗಿಸಿಕೊಂಡು ನಮ್ಮ ಭಾಗದಲ್ಲಿ, ನಮ್ಮ ಗ್ರಾಮೀಣ ಭಾಗದಲ್ಲಿ ಈ ರೀತಿಯ ಒಂದು ಅನುಕೂಲ ಆಗಲಿ ಅಂತೇಳಿ ಆ ಒಂದು ಬೂದಿ ಬಸವೇಶ್ವರ ಡಯಾಗ್ನೋಸ್ಟಿಕ್ ಸೆಂಟರ್ನ ತೆಗೆದಿದ್ದಾರೆ. ಇದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಷಯ. ಮುಂದಿನ ಭಾಗದಲ್ಲಿ ನಮ್ಮ ಈ ಸೆಂಟರ್ ಪಾಯಿಂಟ್ ಅಂದರೆ ಇದು ಒಂಥರ ನಮಗೆ ಗಂಗಾವತಿಯಿಂದ ಕೊಪ್ಪಳ ಸೆಂಟರ್ ಪಾಯಿಂಟ್ ನಮ್ಗೆ ಜಾಸ್ತಿ ಆಗಿರುತ್ತೆ. ಈ ಲೋಕಲ್ ಭಾಗ ಬರ್ತಕ್ಕಂಥ ಆಗೋಲಿ, ಬಂಟ್ವಾಳ, ಗಟ್ಟಿ, ಚಿಕ್ಕಮಾದ್ನಾಳ್, ಹಿರೇಮಾದ್ನಾಳ್, ಹಂಪಾದುರ್ಗ, ಹಿರೇಬೆಳಕಲ್, ಚಿಕ್ಕಬೆಳಕಲ್, ಮುಕ್ಕುಂಪಿ, ಆಗೋಲಿ, ಹಿರೇಗುಡ್ಡ, ಬೂದಗುಂಪ, ಇಂದ್ರಗಿ, ಜಬಲ್ಗುಡ್ಡ ಅನೇಕ ರೀತಿಯಿಂದ ಹಳ್ಳಿ ಗ್ರಾಮಗಳಿದ್ದಾವೆ. ಆ ಎಲ್ಲ ಗ್ರಾಮಗಳಿಗೂ ಈ ಬೂದಿ ಬಸವೇಶ್ವರ ಡಯಾಗ್ನೋಸ್ಟಿಕ್ ಕಲೆಕ್ಷನ್ ಪಾಯಿಂಟ್ ಇದೆ. ತುಂಬ ಅನುಕೂಲ ಆಗುತ್ತೆ. ನಾವು ಇದಕ್ಕೆ ಯಾವಾಗಲೂ ಸಹ ಬೆನ್ನೆಲುಬಾಗಿ ನಿಂತು ಈ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ನ ಅತ್ಯಂತ ಎಲ್ಲ ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆ ದೇವರ ಆಶೀರ್ವಾದ ಸಹ ಅವ್ರ ಮೇಲೆ ಇರುತ್ತೆ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಗುರುಭ್ಯೋ ನಮಃ. ಇಂದು ನಮ್ಮ ಹಿರೇಬೆಳಕಲ್ ಬ್ರಿಡ್ಜಿನಲ್ಲಿ ನಮ್ಮ ಆತ್ಮೀಯರಾದ ಪ್ರದೀಪ್ ಗೌಡ್ರು ಜತ್ಕಲ್ ಇವರು ಇಂದು ನಮ್ಮ ಹಿರೇಬೆಳಕಲ್ ಬ್ರಿಡ್ಜಿನಲ್ಲಿ ಹೊಸದಾಗಿ ರಕ್ತ ಪರೀಕ್ಷಾ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ, ನಮ್ಮ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ತಿಳಿಸುತ್ತೇನೆ. ಯಾಕಪ್ಪ ಅಂದರೆ ಇಂದಿನ ಕಾಲದಲ್ಲಿ ಯುವ ಮಿತ್ರರು, ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಮಿತ್ರರು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಯಾತಕ್ಕೆಂದ್ರೆ ಅಂಥ ಚಟಗಳಿಗೆ ಯಾರು ನಾವು ಹೋಗಬಾರ್ದು. ಯಾಕಂದರೆ ನಾವೊಂದು ಮಾದರಿಯಾಗಬೇಕು. ಅಂಥ ಮಾದರಿ ಕೆಲಸವನ್ನು ನಮ್ಮ ಪ್ರದೀಪ್ ಗೌಡರು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಗ್ರಾಮದವರು, ಸುತ್ತಮುತ್ತಲಿನ ಗ್ರಾಮದವರು ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದೇ ಒಂದು ನಮಗೆ ಒಂದು ಮನುಷ್ಯ ಅಂದ ಮೇಲೆ ಒಂದು ಕಾಯಿಲೆ ಇದ್ದೇ ಇರುತ್ತದೆ. ನಾವು ಸಡನ್ನ ಗಂಗಾವತಿ ಹೋಗೋಕ್ಕಾಗಲ್ಲ. ಅರ್ಜೆಂಟಾಗಿ ಯಾರೋ ಡಾಕ್ಟರ್ ಹೇಳ್ತಾರೆ ರಕ್ತ ಪರೀಕ್ಷೆ ಮಾಡಿಸ್ಕೊಬರ್ರಿ ಅಂತ ಹೇಳ್ತಾರೆ. ನಾವು ಅರ್ಜೆಂಟಾಗಿ ಗಂಗಾವತಿ ಹೋಗೋಕ್ಕಾಗಲ್ಲ. ಹೋಗ್ಬೇಕಾದ್ರೆ ಏನೋ ಒಂದು ಅನಾಹುತ ಸಂಭವಿಸ್ಬೋದು. ಹಾಗಾಗಿ ನನಗೂ ಒಂದು ಇದಿತ್ತು, ಏನೋ ಒಂಥರ ಮನಸ್ಸಲ್ಲಿ. ಯಾಕಂದರೆ ನಮ್ಮ ಹಳ್ಳಿಯಲ್ಲಿ ಇಲ್ಲಲ್ಲಪ್ಪ, ಇಲ್ಲಿ ಇಷ್ಟೊಂದು ಎಲ್ಲ ಬೆಳವಣಿಗೆ ಆಗಿದೆ, ಇಂಥ ಒಂದು ಪರೀಕ್ಷಾ ಕೇಂದ್ರ ಇಲ್ಲಲ್ಲ, ರಕ್ತ ಪರೀಕ್ಷಾ ಕೇಂದ್ರ. ಅದಕ್ಕೆ ಅವ್ರು ಮಾಡಿದಾರಲ್ಲ, ಅಂಥವರಿಗೆ ನಾವು ಸಪೋರ್ಟ್ ಮಾಡಿ ಬೆನ್ನೆಲುಬಾಗಿ ನಿಂತುಕೊಂಡು ಎಲ್ಲರೂ ಸಪೋರ್ಟ್ ಮಾಡೋಣ ಅಂತೇಳಿ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಅವರಿಗೂ ಕೊಡುವ ಹೆಚ್ಚಿನ ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು, ನೆಮ್ಮದಿಯನ್ನು ಕೊಟ್ಟು ಆ ದೇವರು ಕಾಪಾಡಲಿ. ಇನ್ನು ಜನಸೇವೆಗೆ ಹೆಚ್ಚಿನ ಶಕ್ತಿ ಕೊಡಲೆಂದ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ನಮ್ಮ ಉದ್ದೇಶ ಬಂದು, ನಾವು ಶ್ರೀ ಬೂದಿ ಬಸವೇಶ್ವರ ಡಯಾಗ್ನೋಸ್ಟಿಕ್ಸ್ ಪ್ರಧಾನ ಘಟಕ ಬಂದು ನಮ್ಮ ಗಂಗಾವತಿಯಲ್ಲಿ ವರಸಿದ್ಧಿ ಆಸ್ಪತ್ರೆ ಹಿಂದುಗಡೆ ನಮ್ಮ ಮೇನ್ ಸೆಂಟರ್ ಇರುತ್ತೆ. ಅದೇ ರೀತಿಯಾಗಿ ಎರಡನೇ ಘಟಕ ಬಂದು ಪಂಪಾನಗರ್ ಕ್ರಾಸ್ ಗಂಗಾವತಿಯಲ್ಲಿ ನಮ್ಮ ಗೌರ್ಮೆಂಟ್ ಆಸ್ಪತ್ರೆ ಎದುರುಗಡೆ ಎರಡನೇ ಘಟಕ ನಾವು ಮಾಡಿದ್ದೀವಿ. ಅದು ಯಾಕೆಂದರೆ ಈಗ ಗೌರ್ಮೆಂಟ್ ಆಸ್ಪತ್ರೆ ಅಂದಲ್ಲೇ ಬಡ ಜನರು, ಎಲ್ಲ ಜನರಿಗೂ ಅನುಕೂಲಕರ ಆಗಲಿ ಅಂಥೇಳಿ ನಾವು ಈ ಉದ್ದೇಶದಲ್ಲಿ ಎಲ್ಲ ಕಡೆ ಘಟಕಗಳನ್ನ ನಾವು ಸ್ಥಾಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಗ್ರಾಮಾಂತರ ಪ್ರದೇಶದಲ್ಲಿ, ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಫೆಸಿಲಿಟಿ ಇಲ್ಲ. ಏನೋ ಒಂದು ಸೀರಿಯಸ್ ಆಯಿತು, ಶುಗರು ಹೆಚ್ಚು ಕಮ್ಮಿ ಆಯಿತು, BP ಹೆಚ್ಚು ಕಮ್ಮಿ ಆಯಿತು ಅಂದಾಗ ನಾವು ಆ ದಾರಿಯಲ್ಲೇ ಎಷ್ಟೋ ಜನ ಜೀವ ಕಳ್ಕೊಳ್ತಾ ಇದ್ದಾರೆ. ಆಸ್ಪತ್ರೆ ಮುಟ್ಟುವಲ್ಲಿ ದಾರಿಯಲ್ಲೇ ಕಳ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಪ್ರತಿಯೊಂದು ಹಳ್ಳಿ, ಗ್ರಾಮಾಂತರ ಪ್ರದೇಶದಲ್ಲಿ ಮೊಬೈಲ್ ಅಂಗಡಿ, ಹೊಸದಾಗಿ ಎಲ್ಲ ಆಧುನಿಕ ಶಾಪ್ಗಳೆಲ್ಲ ಓಪನ್ ಆಗ್ತಿದ್ದಾವೆ. ಈಗ ಅದೇ ರೀತಿಯಾಗಿ ಒಂದು ರಕ್ತ ತಪಾಸಣೆ ಕೇಂದ್ರ ಗ್ರಾಮಾಂತರ ಪ್ರದೇಶದಲ್ಲಿ ಇರಲಿಲ್ಲ. ಹಾಗಾಗಿ ನಮ್ಮ ಉದ್ದೇಶ ಬಂದು ನಮ್ಮ ಸೇವೆ ಎಲ್ಲ ಕಡೆನೂ ಮುಟ್ಟಬೇಕು. ಹಳ್ಳಿಯಿಂದ ಹಿಡಿದು ಪ್ರತಿ ಏರಿಯಾಗೂ ಮುಟ್ಟಬೇಕು ಅನ್ನೋ ನಮ್ಮ ಉದ್ದೇಶ. ಇದು ಉದ್ದೇಶ ಬಂದು ಅಲ್ಲಿ ದುಡಿಯೋದಕ್ಕಂತಲ್ಲ. ನಾವು ಎಷ್ಟೋ ಜನಕ್ಕೆ ಶುಗರು, BP ಇರೋದೇ ಗೊತ್ತಿಲ್ಲ. ಈಗ ಅಂಥವ್ರು ಏನಾಗ್ತೈತೆ, ಈಗ ಹೋಗಿ ಚೆಕ್ ಮಾಡಿಸ್ಬೇಕು, 50-100 ರೂಪಾಯಿ ಯಾಕೆ ಖರ್ಚು ಮಾಡೋಣಪ್ಪ, ನೋಡೋಣ ನಾವು ಆರಾಮದೀವಲ್ಲ ಅನ್ನೋ ಉದ್ದೇಶ ಅವ್ರ ತಲೆಯಾಗಿರ್ತೈತೆ. ಈಗ ಶುಗರು, BP ಯಾವಾಗ ಬಂದೈತೆ ಅಂತ ಗೊತ್ತಾಗೋದಂದರೆ, ಒಂದು ಹಾರ್ಟ್ ಅಟ್ಯಾಕ್ ಆದಾಗ, ಇಲ್ಲ ಪ್ಯಾರಲೈಸಿಸ್ ಲಕ್ಷಣಗಳು ಬಂದಾಗ, ಇಲ್ಲ ತಲೆ ತಿರುಗಿ ಬಿದ್ದು ಏನೋ ಒಂದು ಆದಾಗ, ಅಪಾಯ ಆದಾಗೆ ಶುಗರ್ BP ಬಂದಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೆ ಯಾಕೆ ಕಾಯಬೇಕು? ಈಗ ನಾವು ಅದಕ್ಕೋಸ್ಕರ ಯಾರು ದುಡ್ಡು ಖರ್ಚು ಮಾಡಿ ಮಾಡಿಸೋಂಥ ಮನೋಭಾವ ಬರ್ತಾ ಇಲ್ಲ.
100 ರೂಪಾಯಿ ಕೊಟ್ಟು ಬೇಕಾದ್ರೆ ಒಂದು ಡ್ರಿಂಕ್ಸ್ ಮಾಡ್ತಾರೆ, ಚಟಗಳು ಮಾಡ್ತಾರೆ, ಬೇಕಾದ್ರೆ ಮಾಡ್ತಾರೆ. ಆದರೆ ನಮ್ಮ ದೇಹ ಹೆಂಗೈತೆ, ಹಾರ್ಟ್, ಲಿವರ್, ಕಿಡ್ನಿ ಹುಟ್ಟಿದಾಗಿಂದ ಕೆಲಸ ಮಾಡ್ತಾ ಇದ್ದಾವ, ಅದು ಏನು ಹೆಂಗೈತೆ ಅನ್ನೋ ಒಂದು ಸ್ವಲ್ಪ ಮನೋಭಾವ ಇಲ್ಲ. ಈಗ 2 ವೀಲರ್ ಬೈಕು, ಕಾರ್ ತೊಗೊಂಡಿರ್ತೀವಿ, 6 ತಿಂಗಳ 3 ತಿಂಗಳಿಗೆ ಗಾಡಿ ಕೆಟ್ಟೋಗುತ್ತಂತ ಸರ್ವಿಸ್ ಮಾಡಿಸ್ತೀವಿ. ಆದರೆ ನಮ್ಮ ಬಾಡಿ ಸರ್ವಿಸ್ ಯಾವತ್ತೂ ನಾವು ಯೋಚನೆ ಮಾಡಿವ. ಸಪೋಸ್ ಏನಾದರೂ ಗಾಡಿ ಕೆಟ್ಟರೆ ಹೊಸ ತಗೋಬೋದು. ಈಗ ನಮ್ಮ ಬಾಡಿ ಒಳಗಿರೋದು ಯಾವ್ದಾದ್ರು ಒಂದು ಆರ್ಗನ್ನು ಒಂದು ಭಾಗ ಕೆಟ್ಟಂದ್ರೆ ಅದನ್ನು ಮಾಡಿ ತಗೊಳಕ್ಕಾಗಲ್ಲ. ಆ ದೇವ್ರ ಸೃಷ್ಟಿ ಅದು. ಇದನ್ನು ನಾವು ಬೆಳೆಸ್ಕೊಂಡು ಹೋಗೋಣ ಅನ್ನೋದು ನಮ್ಮ ಉದ್ದೇಶ. ಅದೇ ರೀತಿಯಾಗಿ ಎಲ್ಲ ಕಡೆ ಪ್ರೈವೇಟಾಗಿ ದುಡಿಯೋದಿದ್ದೇ ಐತೆ. ಅದೇ ರೀತಿಯಾಗಿ ದುಡಿಯೋದ್ರ ಜೊತೆಗೂ ನಮ್ಮ ಈಗ 10 ರೂಪಾಯಿದಲ್ಲಿ 2 ರೂಪಾಯಿ ನಾವು ಸೇವೆ ಮಾಡಬೇಕಾಗತ್ತೆ. ನಮ್ಮ ಸಂಸ್ಥೆ ಏನಂದ್ರೆ ಶ್ರೀ ಬುದ್ಧಿಬಸವೇಶ್ವರ ಡಯಾಗ್ನೋಸ್ಟಿಕ್ಸ್. ನಾವು ಎಷ್ಟೋ ಈ ತಾತನ ಮಠದಲ್ಲಿ ಸೇವೆ ಇಟ್ಕೊಂಡಿದ್ದೀವಿ. ಎಷ್ಟೋ ಜನಕ್ಕೆ ಈ ಸಾವಿರಾರು ಜನರಲ್ಲಿ ಒಂದು 200-300 ಜನಕ್ಕೆ ಹೊಸದಾಗಿ ಶುಗರ್, BP ಇದ್ದಿದ್ದು ಕಂಡು ಬಂದೈತೆ. ಇದು ಯಾಕೆ ಕಂಡು ಬಂತಂದ್ರೆ ಫ್ರೀ ಐತಲ್ಲ ನೋಡೋಂತಡಿ ಅಂತ ಚೆಕ್ ಮಾಡಿಸಿದಾಗ ಅವ್ರಿಗೆ ಗೊತ್ತಾಯ್ತು BP ಶುಗರ್ ಐತೆ ಅಂತ. ಈ ರೀತಿ ನಮಗೂ ಎಷ್ಟೋ ಜನ ಈಗ ನಮ್ಮ ಪ್ರದೇಶ ಈ ಭತ್ತದ ನಾಡು ಅಂದರೆ ಈ ದಾಸನಾಡು ಹತ್ತತ್ರ ಈ ಸುತ್ತ ಯಾವುದು ಈ ಕಡೆ ಶ್ರೀರಾಮನಗರ, ಈ ಕಡೆ ಆನೆಗುಂದಿ, ಈ ಕಡೆ ಎಲ್ಲ ನಮ್ಮ ಕಡೆ ಎಲ್ಲ ಸುತ್ತ ಭತ್ತದ ನಾಡೆ. ಈ ಎಲ್ಲಿ ಭತ್ತ ಐತೆ ಅಲ್ಲೆಲ್ಲ ನಮ್ಮ ಶುಗರ್ ಸಂಖ್ಯೆ, BP ಸಂಖ್ಯೆ ಹೆಚ್ಚಿರೋದು ನಮಗೆ ಕಂಡು ಬಂದೈತೆ. ನಮ್ಮ ಸರ್ವೆ ಪ್ರಕಾರ 35%, 100ರಲ್ಲಿ 35 ಜನಕ್ಕೆ ಶುಗರ್, BP ಇರೋದು ಖಚಿತ. ಇದು ನಮ್ಮ ಸರ್ವೆಯಲ್ಲಿ ಕಂಡು ಬಂದಿರೋದು. ಈ ಕಾರಣಕ್ಕೋಸ್ಕರ ಇದನ್ನ ನಮ್ಮ ಕೈಯಲ್ಲಿ ಪೂರಾ ನಿರ್ಮೂಲನೆ ಮಾಡೋಕೆ ಆಗಲಿಲ್ಲ ಅಂದ್ರಿಲ್ಲ, ಅಟ್ಲೀಸ್ಟ್ ನಾವು ತಡೆಗಟ್ಟೋ ಪ್ರಯತ್ನ ಆದರೂ ಮಾಡೋಣ. ಜೀವ ಹೋಗೋದನ್ನ ತಡೆಗಟ್ಟೋ ಪ್ರಯತ್ನ ಅಂತೂ ಮಾಡಬೇಕು ಅನ್ನೋ ಉದ್ದೇಶ. ಅದಕ್ಕೋಸ್ಕರ ನಮ್ಮ ಡಯಾಗ್ನೋಸ್ಟಿಕ್ ಸೆಂಟ್ರಲ್ಲಿ ಈಗ ನಮ್ಮ ಎಲ್ಲ ಘಟಕಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, BP ಮತ್ತು ಶುಗರ್ ಈ ಜನರಿಗೆ ದಾರಿಗೆ ಹೋಗ್ತಿರ್ಬೇಕಾದ್ರೆ ಸುಸ್ತಾಯಿತು ಅಂದರೆ ಅವರು ಯಾವ ಥರ ನೀರು ಅಡಿಕೆ ಆಯ್ತಾಗ ಹೆಂಗೆ ನೀರು ಕುಡಿಯೋಕೆ ಹೋಗ್ತಾರೆ, ಆ ರೀತಿ ಬಂದು BP ಶುಗರ್ ಚೆಕ್ ಮಾಡೋಲ್ಲಿವರಿಗೆ ನಾವು ಫ್ರೀಯಾಗಿ ಅವಕಾಶ ಮಾಡಿಕೊಟ್ಟಿದ್ದೇವೆ. ಪ್ರತಿಯೊಬ್ಬರು ಕೂಡ ಯಾರಿಗೆ ಸ್ವಲ್ಪ ಸುಸ್ತಾಯಿತು, ಡೌಟ್ ಇತ್ತು, 15 ವರ್ಷದ ಮೇಲ್ಪಟ್ಟಿದ್ದವ್ರು ಯಾರೇ ಆಗಿರ್ಬೋದು, ಈ ರೀತಿ ಸಿಂಪ್ಟಮ್ಸ್ ಕಾಣ್ತಾ ಇರ್ತಾವೆ, ಚೆಕ್ ಮಾಡಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಏನಾದರೂ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಏನು ಹೇಳ್ತಾರೆ ಅಂದರೆ, ಆರೋಗ್ಯ, ಶಿಕ್ಷಣ ಮತ್ತು ನ್ಯಾಯ ಮಾತ್ರ ಉಚಿತವಾಗಿ ಕೊಡಬೇಕಂತ ಹೇಳ್ತಾರೆ. ಅದು ನಮ್ಮ ಕರ್ತವ್ಯ. ನಾವು ನಮ್ಮ ಹುಟ್ಟಿಗೂ ಒಂದು ಸಾರ್ಥಕ ಆಗ್ಬೇಕಂದ್ರೆ ನಾವು ದುಡಿಯೋದ್ರಲ್ಲಿ 1-2 ರೂಪಾಯಿ, 10 ರೂಪಾಯಿದಾಗ 1-2 ರೂಪಾಯಿ ದಾನ ಧರ್ಮ ಮಾಡಿದರೆ ಎಲ್ಲರ ಆಯಸ್ಸು, ಆರೋಗ್ಯ ಎಲ್ಲದನ್ನು ಕಾದಂಗಿರ್ತೈತೆ. ಅದ್ರ ಜೊತೆ ನಮ್ಮ ದೇಶ ಸೇವೆಯನ್ನು ಮಾಡಿದಂಗಿರ್ತೈತೆ ಅನ್ನೋ ನಮ್ಮ ಉದ್ದೇಶ. ಈ ಒಂದು ರಕ್ತ ಪರೀಕ್ಷಾ ಕೇಂದ್ರವನ್ನು ನಮ್ಮ ಪ್ರದೀಪ್ ಸ್ವಾಮಿಯವರು ಹಾಗೂ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಚೇತನ್ ಕುಮಾರ್ ಅವರು ಮಾಡಿದ್ದಾರೆ. ಇನ್ನೂ ಹೇಳ್ಬೇಕಂದ್ರೆ ಇಲ್ಲಿ ರಕ್ತ ಪರೀಕ್ಷಾ ಕೇಂದ್ರ ನಮ್ಮ ಕಡೆ ಇದ್ದಿಲ್ಲ. ನಮ್ಮ ಭಾಗದಲ್ಲಿ ಯಾವುದೇ ಒಂದು ರಕ್ತ ಪರೀಕ್ಷಾ ಕೇಂದ್ರ ಇದ್ದಿಲ್ಲ. ನಾವು ಏನೇ ಇದ್ರೂ ಗಂಗಾವತಿ ಹೋಗಬೇಕಾಗಿತ್ತು. ಇಲ್ಲಿ ಒಂದು ದಾಸನ ಬ್ರಿಡ್ಜ್ ಹತ್ರ ಮಾಡಿರೋದು ತುಂಬ ಅನುಕೂಲ ಆಗಿದೆ. ಆಮೇಲೆ ನಮ್ಗೆ ಏನೇ ಇದ್ದರೂ ಅರ್ಜೆಂಟಿಗೆ ಒಂದೊಂದು ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು. ಆರೋಗ್ಯದಲ್ಲಿ ಏರುಪೇರು ನಮಗೆ ಅವಸರದಲ್ಲಿ ಸಿಗಬೇಕನ್ನಪ್ಪ ಅಂದರೆ ನಾವು ಇಲ್ಲಿಂದ 8 ಕಿಲೋಮೀಟರ್ ಹೋಗಬೇಕಾಗಿತ್ತು. ಈ ಬುದ್ಧಿಬಸವೇಶ್ವರ ಡಯಾಗ್ನೋಸ್ಟಿಕ್ಸ್ ರಕ್ತ ಪರೀಕ್ಷಾ ಕೇಂದ್ರ ಮಾಡಿರೋದು ನಮ್ಮೆಲ್ಲರಿಗೂ ಒಳ್ಳೆಯದಾಗಿದೆ. ನಾವೆಲ್ಲರೂ ಅವ್ರ ಜೊತೆ ಇರ್ತೀವಿ. ನಮಗೆ ಅವ್ರಿಗೆ ಏನೇ ಸಾಥ್ ಬೇಕಾದರೂ ನಾವು ಕೊಡ್ತೀವಿ ಅಂತ ಹೇಳಕ್ಕೆ ಇಂದಿನ ನಮ್ಮ ಭಾಗದಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಚಿಕ್ಕಬಣಕಲ್ ಪಂಚಾಯತಿ, ವೆಂಕಟೇಶ್ವರ ಪಂಚಾಯತಿ ಇಲ್ಲಿ ಬರ್ತಕ್ಕಂಥ ಸುಮಾರು ಅಂದರೆ ಒಂದು 30-40 ಹಳ್ಳಿಗಳು ಏನಪ್ಪ ಅಂದರೆ ಇವತ್ತು BP ಶುಗರ್ ಆಗಿರ್ಬೋದು, ಹಾರ್ಟ್ ಪೇಷಂಟ್ ಇರ್ಬೋದು, ಇನ್ನೂ ಅನೇಕ ಒಟ್ಟು ರಕ್ತ ಪರೀಕ್ಷೆ ಏನೇ ಇರಲಿ ಈ ನಮ್ಮ ಒಂದು ಹಿರೇಬೆಣಕಲ್ ಸೇತುವೆ ಅಂದರೆ ದಾಸನ ಬ್ರಿಡ್ಜ್ ಗ್ರಾಮದಲ್ಲಿ ಇದು ಮಾಡಿದ್ದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಯಾಕಂದರೆ ಅನೇಕ ಜನರಿಗೆ ಒಂದೇ ಟಿಕೆಟ್ ತುರ್ತು ಪರಿಸ್ಥಿತಿ ಇದ್ದಾಗ ಆರೋಗ್ಯದಲ್ಲಿ ನಾವು ಎನಿ ಟೈಮ್ ಗಂಗೋತ್ರಿಗೆ ಹೋಗ್ಬೇಕಾಗುತ್ತೆ. ಗಂಗೋತ್ರಿಗೆ ಹೋದ್ರೇ ಒಂದು ಇದಾಗುತ್ತೆ. ಆದರೆ ಇವತ್ತು ನಮ್ಮ ಪ್ರದೀಪ್ ಗೌಡ್ರು ಈ ಒಂದು ಭಾಗದಲ್ಲಿ ಈ ಒಂದು ಬ್ಲಡ್ ಸೆಂಟರ್ನ ತೆಗೆದು ಇವತ್ತು ಪ್ರಾರಂಭ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಇವರಿಗೆ ಕೈ ಜೋಡಿಸೋಕ್ಕಂತ ಹೇಳ್ಕೊಳ್ತಾ ನನ್ನ ಮಾತು